ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವೇದದ ಬಗೆಗೆ ರಾಘವೇಂದ್ರ ಸ್ವಾಮಿಗಳು ಚೆಲ್ಲಿದ ಬೆಳಕು ಮಂತ್ರಾರ್ಥ ಮಂಜರಿ. ವಸ್ತುತಃ ವಾದೀಂದ್ರ ತಿರು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನ ಕುರಿತು ಹೇಳ್ತಾ ವೇದಕ್ಕೆ ಬರೆದಿದ್ದಾರೆ ಭಾಷ್ಯ ಅಂತ ಹೇಳಿದ್ದಾರೆ. ಅದು ಸಿಕ್ಕಿಲ್ಲ, ಸಿಕ್ಕಿದ್ರೆ ಸಂತೋಷ. ಆದರೆ ನಮಗೆ ಇವತ್ತು ಉಪಲಬ್ಧ ಇರೋದು ಮಂತ್ರಾರ್ಥ ಮಂಜರಿ ಮಾತ್ರ. ಆ ಮಂತ್ರಾರ್ಥ ಮಂಜರಿಯಲ್ಲಿ ಬಂದಿರುವ ಅತ್ಯಂತ ಪ್ರಮುಖಾಂಶಗಳನ್ನು ಒಮ್ಮೆ ರೀಕಾಲ್ ಮಾಡಿ ಮುಂದೆ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ಶಬ್ದಕ್ಕೆ ಒಂದೇ ಅರ್ಥ, ಬಹಳ ಅರ್ಥಗಳು ಅಂತ ಯಾಕೆ ಹೇಳ್ತೀರಾ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಉತ್ತರ, ಅಲ್ಲಪ್ಪ, ಲೌಕಿಕ ಭಾಷೆಯಲ್ಲಿಯೇ ಶ್ಲೇಷ ಇರುತ್ತೆ, ವೇದದಲ್ಲಿರಬಾರ್ದೆ. ಶ್ಲೇಷ ಅಂದರೆ ಪನ್. ನಿಮಗೆ ಸಂಸ್ಕೃತದ ಒಂದು ಸಂಗತಿಯನ್ನು ಹೇಳ್ತಾ ಇದ್ರೆ, ಸರ್ವದೋ ಮಾಧವ ಪಾಯಾತ್ ಅಂತ ಒಂದು ಪದ್ಯ. ಅದು ಎರಡು, ಸರ್ವದಾ ಉಮಾಧವ ಪಾಯಾತ್. ಸರ್ವದಾ ಯಾವಾಗಲೂ ಉಮಾಧವ ಪಾರ್ವತಿಯನ್ನೆಲ್ಲ ಕಾಪಿಡಲಿ. ಸರ್ವದೋ ಮಾಧವ ಪಾಯಾತ್, ಎಲ್ಲವನ್ನ ನೀಡುವ ಮಾಧವ ನಾರಾಯಣ ಕಾಪಿಡಲಿ ಅಂತ. ಸಹಜವಾದ ಲೌಕಿಕದಲ್ಲಿಯೇ ಪನ್ನಿದೆ. ಶ್ರೀಹರ್ಷನ ನೈಷಧ ಅಂತ ಒಂದು ಗ್ರಂಥ ಇದೆ. ಒಂದು ಪದ್ಯಕ್ಕೆ ಒಂದು ಭಾಗದಲ್ಲಿ 5 ಅರ್ಥಗಳನ್ನು ಅವನೇ ನಿರೂಪಣೆ ಮಾಡ್ತಾನೆ. ಹೀಗೆ ಲೌಕಿಕ ಸಂಸ್ಕೃತದಲ್ಲಿಯೇ ಒಂದು ಪದ್ಯಗಳಿಗೆ 10 ಅರ್ಥಗಳನ್ನು ಕಾಣ್ತೇವೆ, 5 ಅರ್ಥಗಳನ್ನು ಕಾಣ್ತೇವೆ. ಇನ್ನು ವೇದದಲ್ಲಿರೋದು ಬೇಡವೇ? ಅಲ್ಲದೆ ತತ್ವವಾದಿನಾಂ ಮತಂ ದ್ವಿವಿಧಾ ಹಿ ಅಜ್ಞಾದಿ ಶಬ್ದಾ ನೀರ ಸಂವಲಿತ ಕ್ಷೀರವತ್ ಅಯಪಿಂಡ ಸಮಾರೂಢ ವಹ್ನಿವಚ್ಚ. ಒಂದು ನೀರಿನಿಂದ ಕೂಡಿದ ಹಾಲಿನ ಹಾಗೆ ದೇವರನ್ನು ಪ್ರತಿಪಾದನೆ ಮಾಡುತ್ತವೆ. ಇನ್ನು ಕೆಲವು ಶಬ್ದಗಳು ಅಯಪಿಂಡ ಸಮಾರೂಢ ವಹ್ನಿವತ್, ಕಬ್ಬಿಣದಲ್ಲಿ ಚೆನ್ನಾಗಿ ಬೆಂಕಿ ಕೊಟ್ಟು ಕಾಯಿಸಿದಾಗ ತೋರುವ ಕೆಂಪು ಬೆಂಕಿಯದ್ದೇ ವಿನಃ ಕಬ್ಬಿಣದ್ದಲ್ಲ. ಹಾಗೆ ಕೆಲವು ಋಷಿಗಳು ತಮ್ಮ ಅಂತರ್ಯಾಮಿಯನ್ನು ಕುರಿತು ಹೇಳಿಕೊಳ್ಳುತ್ತಾರೆ. ಅದನ್ನು ಭಾವವೃತ್ತ ಸೂಕ್ತ ಅಂತ ಕರೀತಾರೆ. ಹೀಗೆ 2 ತರಹದ ಶಬ್ದ ಇದೆ ಅಂತಾರೆ ಅವರು. ನೀರಿನಲ್ಲಿ ಬೆರೆತ ಹಾಲು
ಇದು ಹಾಲು ಇದು ನೀರು ಅನ್ನಲ್ಲ, ಅದನ್ನು ಹಾಲು ಅಂತಲೇ ಕರೆಯೋದು. ಹಾಗೆ ಅಗ್ನಿ ಅನ್ನುವ ದೇವತೆಯ ಜೊತೆಗಿರುವ ದೇವರ ಹಾಡು ಅಗ್ನಿ ಸೂಕ್ತವೇ. ದೇವರು ಅಗ್ನಿ, ದೇವರ ಜೊತೆಗಿರುವ ಅಗ್ನಿ ಎಂಬ ಜೀವವೂ ಅಗ್ನಿ. ಇದು ಅವರು ಹೇಳಿದ್ದು. ಇನ್ನು ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂವೈ ವಿಷ್ಣು ಪರಮಮುದಾಹರಂತಿ. ಎಲ್ಲ ನಾಮಗಳು ಪ್ರವೇಶಿಸುತ್ತವೆ ಇವನನ್ನು, ಆದ್ದರಿಂದಾಗಿ ವಿಷ್ಣು ಅಂತ. ದೇವರು ಎಲ್ಲ ಶಬ್ದಗಳಿಂದ ವಾಚ್ಯ ಅನ್ನಲಿಕ್ಕೆ ವೇದದ್ದೇ ಒಂದು ಪ್ರಮಾಣ ಕೊಡೋದಾದರೆ ಏನು? ಯೋ ದೇವಾನಾಂ ನಾಮಧ ಏಕ ಏವ. ಎಲ್ಲ ದೇವತೆಗಳ ಹೆಸರು ಹೊತ್ತವನು ಅವನೊಬ್ಬನೇ ನಾರಾಯಣ. ಅಲ್ಲ, ಇದಿರೋದು ವಿಶ್ವಕರ್ಮ ಸೂಕ್ತದಲ್ಲಿ. ವಿಶ್ವಕರ್ಮ ಅಂದರೆ ದೇವತೆಗಳ ಬಡಗಿ. ನೀವು ವಿಶ್ವಕರ್ಮ ಸರ್ವಶಬ್ದವಾಚ್ಯ ಅಂತ ಹೇಳಿ ನಾರಾಯಣ ಅಲ್ಲ ಅಂತ ಶಿಷ್ಯನೊಬ್ಬ ಪ್ರಶ್ನೆ ಮಾಡಿದ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಟ್ಟರು, ನೋಡಪ್ಪ, ಕೇವಲ ಶಬ್ದವನ್ನು ನೋಡಿ ವೇದದ ಅರ್ಥವನ್ನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಏಕೆಂದರೆ ಮೇಲುನೋಟಕ್ಕೆ ತೋರುವ ಅರ್ಥವನ್ನು ಇದು ಇಂಥದ್ದು ಅಂತ ಹೇಳಲಿಕ್ಕಾಗಲ್ಲ. ಮತ್ತು ವೇದದ ಅರ್ಥವನ್ನು ಮೀಮಾಂಸೆ ವಿಚಾರ ಮಾಡಬೇಕು, ಚೆನ್ನಾಗಿ ವಿಚಾರ ಮಾಡಬೇಕು. ಅಜಸ್ಯನಾಭಾವಧ್ಯೇಕಮರ್ಪಿತಂ ಅಂತ ವೇದ ಇದೆ. ಹುಟ್ಟದ ನಾರಾಯಣನ ಹೊಕ್ಕಳೊಳಗಡೆ ಅರಳಿದೆ ಪದ್ಮ, ಅದು ಪದ್ಮನಾಭ ಅಂತ ಹೇಳಿ ಪುರಾಣಗಳು ಹೇಳಿವೆ. ಅಂತಸ್ಸಮುದ್ರೇ ಯಮಂತಸ್ಸಮುದ್ರೇ ಕವಯೋ ವಯಂತಿ ಅಂತ. ಸಮುದ್ರದ ಒಳಗಡೆ ಇರುವವನು, ಈ ಸಮುದ್ರದ ಒಳಗಡೆ ಇರುವವನು ಅನ್ನುವ ವಾಕ್ಯವನ್ನು ಒಂದು ಸಣ್ಣ ಶಬ್ದವಾಗಿ ವೇದವ್ಯಾಸರು ಪುರಾಣದಲ್ಲಿ ಕೊಟ್ಟಿದ್ದಾರೆ, ನಾರಾಯಣ ಅಂತ. ಹೀಗೆ ವೇದದ ಉದ್ದುದ್ದ ವಾಕ್ಯಗಳ ಅರ್ಥವನ್ನು ಪದದಲ್ಲಿ ಹುದುಗಿಸಿಕೊಟ್ಟವರು ವೇದವ್ಯಾಸರು. ಹೀಗಾಗಿ ಪುರಾಣದಲ್ಲಿ ಹೇಳಿದ ಶಬ್ದ, ವೇದದಲ್ಲಿ ಹೇಳಿದ ಗುಣ ಎರಡನ್ನು ಜೋಡಿಸಬೇಕು. ಇದನ್ನ ಅವರು ಹೇಳಿದರು. ಆಮೇಲೆ ವೇದದಲ್ಲಿ ಯಾವ ಅರ್ಥ ಅಂತಿಮ ಅಂದರೆ ಯೌಗಿಕವಾದ ಅರ್ಥ, ಎಟಿಮೊಲಾಜಿಕಲ್ ಮೀನಿಂಗ್. ಯಾವತ್ತು ಇವಾಗ ಸಂಕೇತ ಅಂತಾರೆ ನಮ್ಮೆಲ್ಲರ ಶಬ್ದವನ್ನು. ಈ ದೇಹಕ್ಕೆ ಒಂದು ಹೆಸರು, ಇದು ಜನ್ಮ ಜನ್ಮಾಂತರಗಳಲ್ಲಿ ಸಾಗಿ ಬರುವುದಿಲ್ಲ, ಜನ್ಮ ಜನ್ಮಾಂತರಗಳಲ್ಲಿರುತ್ತ. ಪ್ರಜ್ವಲ ಅಂದರೆ ಏನು? ಹೊತ್ಕೊಂಡು ಉರಿತಾ ಇರ್ತಾನೆಯೇ? ಒಂದು ಹೆಸರು ಗುರುತಿಸ್ಲಿಕ್ಕೆ ಅಲ್ವೇ? ಹಾವನ್ ಕಂಡ್ರೆ ಭಯ ಇರುವವರಿಗೆ ನಾಗರಾಜ ಅಂತಿಟ್ಟಿರ್ತಾರೆ. ಅವರೇನು ನಾಗಗಳಿಗೆ ರಾಜರೇ? ಅವ್ರು ಹೇಳಿದಾಗ ಹಾವು ಕೇಳತ್ತ. ಒಂದು ಸಂಕೇತ ಅಷ್ಟೇ, ಕರೀಲಿಕ್ಕೆ ಒಂದು ಸಂಕೇತ. ಇದು ನಮ್ಮ ಅವಸ್ಥೆ. ಹಾಗೆ ದೇವರಿಗ? ಹಾಗೆ ದೇವರಿಗಲ್ಲ. ಒಂದು ಕನ್ನಡದಲ್ಲಿ ಗಾದೆ ಉಂಟಲ್ಲ, ಹಾಲು ಇಲ್ಲ ಮೊಸರು ಇಲ್ಲ, ಹೆಸರು ಮಾತ್ರ ಕ್ಷೀರಸಾಗರ ಭಟ್ಟ ಅಂತ. ಹಾಗೆ ರಾಮಾನುಜಿಯರಲ್ಲಿ ಒಂದು ಗಾದೆ ಉಂಟು, ರೆಕ್ಕೆ ಇಲ್ಲ ಪುಕ್ಕ ಇಲ್ಲ, ಹೆಸರು ಮಾತ್ರ ಗರುಡಯ್ಯಂಗಾರ್ ಅಂತ. ಇದೆಲ್ಲ ಏನನ್ನು ಹೇಳ್ತಾ ಇದೆ? ನಮಗೆ ಇಟ್ಟ ಹೆಸರು ಸಾಂಕೇತಿಕ, ನಮಗೆ ಕರೀಲಿಕ್ಕೆ, ವ್ಯವಹಾರಕ್ಕೆ. ಆದರೆ ದೇವರಿಗೆ ಯಾರು ಹೆಸರಿಟ್ಟಿದ್ದು? ಅವನ ಗುಣವನ್ನು ನೋಡಿ ಇಟ್ಟಿದ್ದು. ದೇವತೆಗಳಿಗೆ ದೇವರ ಗುಣದ ಅನುಕರಣೆ ಸ್ವಲ್ಪ ಮಟ್ಟಿಗಿದೆ ಅಂತ ಅವ್ರಿಗೆ ಆ ಹೆಸರಿರೋದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರು ರಾಘವೇಂದ್ರ ಸ್ವಾಮಿಗಳು. ಇದನ್ನು ಅವರು ಹೇಳುವಾಗ ಮಧ್ವಾಚಾರ್ಯರ ಮಾತೊಂದನ್ನು ನಿರೂಪಣೆ ಮಾಡಿದ್ರು. ತತ್ರಾಪಿ ಯೌಗಿಕೋ ಮುಖ್ಯ ಸರ್ವತ್ರಾಸ್ತಿ ಸವೈದಿಕೆ. ಯೋಗ ಅಂದರೆ ಪದಗಳನ್ನು ಬಿಡಿಸಿದಾಗ ಬರುವ ಅರ್ಥ.
ಯೌಗಿಕ ಆ ತರಹದ ಹಿನ್ನೆಲೆಯ ಅರ್ಥ ಯೌಗಿಕ. ಅದು ಎಲ್ಲ ವೈದಿಕ ವಾಂಗ್ಮಯದಲ್ಲಿ ಇದೆ ಎಂದರು. ಕುಮುದಮ್ಮನಿಗೆ ಫೋನ್ ಮಾಡು. ತತ್ರಾಪಿ ಯೌಗಿಕೋ ಮುಖ್ಯ ಸರ್ವತ್ರಾಸ್ತಿ ಸವೈದಿಕೆ. ಆದ್ದರಿಂದಾಗಿ ಗುಣ ಇದೆಯಾ, ಆ ಗುಣಗಳನ್ನು ದೇವರು ತನ್ನ ಅವತಾರಗಳಲ್ಲಿ ತೋರಿಸಿದ್ದಾನೆ. ದೇವರು ನಾರಾಯಣ, ಅದನ್ನು ತೋರಿಸಲಿಕ್ಕಾಗಿಯೋ ಎಂಬಂತೆ ಸಮುದ್ರ ಮಧ್ಯಗಾಪುರಿ ವಿಧಾನ ಮಾತ್ರ, ಸಮುದ್ರದ ನಟ್ಟ ನಡುವೆ ಮನೆಯನ್ನ ಮಾಡಿದ. ಶ್ವೇತದ್ವೀಪದ ಸ್ಟೈಲ್ ಅದು. ಆಮೇಲೆ ಅಲ್ಲಿ ಸುತ್ತಮುತ್ತ ಇರುವ ನೀರನ್ನು ಸಿಹಿಯಾಗಿ ಮಾಡಿದ. ಹಾಗೆ ಮಾಡಿದ್ದ ಅವನು. ಇದನ್ನೆಲ್ಲವನ್ನ ನೀವು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಇತಿಹಾಸ ಪುರಾಣಗಳ ಜೊತೆಗೆ ವೇದಕ್ಕೆ ಅರ್ಥ ಮಾಡಬೇಕು ಅಂದರು ರಾಘವೇಂದ್ರ ಸ್ವಾಮಿಗಳು. ಇದಾದ ಮೇಲೆ ಒಂದು ಪ್ರಶ್ನೆ, ಅಲ್ಲ ಯಾವುದ್ಯಾವುದೋ ವೇದವನ್ನು ಕೋಟ್ ಮಾಡ್ತೀರಾ, ಯಾವುದ್ಯಾವುದೋ ಗ್ರಂಥಗಳನ್ನು ಕೋಟ್ ಮಾಡ್ತೀರಾ, ಅದ್ಯಾವುದು ನಮಗೆ ಸಿಗೋದಿಲ್ಲ ಅಂದಾಗ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಉತ್ತರ, ಎಲ್ಲ ಭಾಷ್ಯಕಾರರು ಕೂಡ ಕೋಟ್ ಮಾಡಿದ ಎಲ್ಲ ಗ್ರಂಥಗಳು ಇವತ್ತು ಸಿಗೋಲ್ಲ. ಅವರೇನು ಹೇಳ್ತಾರೆ, ನಮ್ಮ ಗುರುಗಳ ಕಾಲದಲ್ಲಿ ಇತ್ತು ಈಗಿಲ್ಲ ಅಂತಾರೆ. ಸಮಂ ಸಮಾಧಾನಂ, ನಾವು ಅದನ್ನೇ ಹೇಳ್ತೇವೆ. ಇಲ್ಲಿ ತನಕ ಆಗಿತ್ತು. ಅಲ್ಲಿಂದ ನಾವು ಇನ್ನು ಕೆಲವೊಂದು ಅವರ ಬಗೆಗೆ ಮಾತನಾಡಬೇಕು. ಈ ಶಬ್ದಗಳಿಗೆ ದೇವರೇ ಮುಖ್ಯ ಗುರಿ. ಎಲ್ಲ ಶಬ್ದಗಳು ದೇವರನ್ನು ಹೇಳುತ್ತವೆ. ಹೌದಾ? ಹಾಗಾದರೆ ಯಾವ ಶಬ್ದಗಳಿಂದ ಲೋಕದ ಮಾತುಗಳನ್ನು ಆಡ್ತೇವೆ? ದೇವರನ್ನು ಪ್ರತಿಪಾದನೆ ಮಾಡುವ ಶಬ್ದದಿಂದ. ಅದು ಹೇಗೆ? ಸಮಾಕರ್ಷಾತಂತ ವೇದವ್ಯಾಸರ ಸೂತ್ರ. ದೇವರಿಂದ ಪದಗಳನ್ನು ಸೆಳೆದು ಈ ಲೌಕಿಕವಾದ ವಸ್ತುಗಳಿಗೆ ಇಟ್ಟಿದ್ದೇವೆ. ಇದು ನಮ್ಮ ಸಮಸ್ಯೆ. ಅಲ್ಲ, ಸರ್ವಶಬ್ದ ವಾಚ್ಯ ಅನ್ನೋದಕ್ಕೆ ಇನ್ನೂ ನಮಗೆ ಹೇಳಿ ನೋಡಿ. ಐತರೇಯ ಉಪನಿಷತ್ತಿನಲ್ಲಿ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿಃ ಪ್ರಾಣಯೇವ ಪ್ರಾಣರುಚ ಇತ್ಯೇವ ವಿದ್ಯಾತ್ ಅಂತಿದೆ. ಸರ್ವೇ ವೇದಾಃ, ಎಲ್ಲ ವೇದಗಳು, ವೇದಗಳು ಹೋಗಲಿ. ಸರ್ವೇ ಘೋಷಾಃ, ಎಲ್ಲ ಸದ್ದುಗಳು. ಏಕೈವ ವ್ಯಾಹೃತಿ, ಒಬ್ಬನ ಹೆಸರು. ಪ್ರಾಣೇಯೇವ, ಪ್ರಾಣನಲ್ಲಿಯೇ ಇವೆ. ಪ್ರಾಣರುಚ ಇತ್ಯೇವ ವಿದ್ಯಾತ್, ಆ ಶಬ್ದಗಳನ್ನು ಪ್ರಾಣರುಕ್ಕಂತಲೇ ಕರೆಯಬೇಕು ಅಂತ ಹೇಳ್ತಾರೆ. ಅದನ್ನು ಒಂದು ವೇದವೂ ಹೇಳುತ್ತೆ. ಋಗ್ವೇದದಲ್ಲಿ 8ನೆಯ ಮಂಡಲ 69ನೆಯ ಸೂಕ್ತ 9ನೆಯ ಮಂತ್ರ. ಇದನ್ನು ಮಧ್ವಾಚಾರ್ಯರು ಖಂಡಾರ್ಥ ನಿರ್ಣಯದಲ್ಲಿ ಉಲ್ಲೇಖಿಸಿದ್ದಾರೆ. ಅವಸ್ವರಾತಿ ಗರ್ಗರೋ ಗೋಧಾಪರಿತ ನಿಷ್ಣವತ್ ಪಿಂಗಾಪರಿಚ ನಿಷ್ಕದದಿಂದ್ರಾಯ ಬ್ರಹ್ಮೋದ್ಯತಂ ಅಂತ. ಅವಸ್ವರಾತಿ ಗರ್ಗರಃ, ಗರ್ಗರಃ ಅಂದರೆ ಮೊಸರು ಕರಡಿಯುವ ಸದ್ದು, ಹಾಲು ಉಕ್ಕುವ ಸದ್ದು. ಈ ತರಹದ ಬೇರೆ ಬೇರೆ ವಸ್ತುಗಳ ಪ್ರತಿಕ್ರಿಯೆಯಾಗಿ ಬರುವ ಸದ್ದು. ಇದೆಲ್ಲವೂ ದೇವರನ್ನ ಹೇಳುತ್ತವೆ. ಗೋಧಾ ಪರಿಸನಿಷ್ಣವತ್, ಗೋಧಾ ಹಲ್ಲಿಯ ಹಲ್ಲಿ, ಪರಿಸನಿಷ್ಣವತ್ ಅದು ದೇವರ ಗುಣಗಳ ಬಗೆಗೆ ಮಾತನಾಡುತ್ತದೆ. ಪಿಂಗಾ ಪರಿಸನಿಷ್ಕದತ್ ಇಂದ್ರಾಯ ಬ್ರಹ್ಮೋದ್ಯತಂ, ಎಲ್ಲ ವೇದಗಳು ಕೂಡ ಇಂದ್ರಾಯ ಬ್ರಹ್ಮ, ಬ್ರಹ್ಮ ಅಂದರೆ ವೇದ, ಇಂದ್ರಾಯ ಉದ್ಯತಂ
ದೇವರಿಗಾಗಿ ಇವೆ. ಅದರಿಂದ ಎಲ್ಲ ತರಹದ ಸದ್ದು ದೇವರನ್ನು ಹೇಳುತ್ತವೆ ವೇದ ಹೇಳ್ತಾ ಇದೆ. ಹೀಗಾಗಿ ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು, ನಾವು ಯೋಚನೆ ಮಾಡಬೇಕು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ. ಇನ್ನು ಪವಮಾನ ಸೂಕ್ತ, ಪವಮಾನ ಸೂಕ್ತದಲ್ಲಿ ಏನು ಹೇಳ್ತಾ ಇದ್ದಾರೆ? ಮತ್ಸಿ ಸೋಮ ವರುಣಂ ಮತ್ಸಿ ಮಿತ್ರಂ ಮತ್ಸೀಂದಮಿಂದೋ ಪವಮಾನ ವಿಷ್ಣು ಅಂತ ಒಂದು ಪವಮಾನ ಸೂಕ್ತ ಉಂಟು. ಓ ಪವಮಾನ, ಇಂದೋ ಅತ್ಯಂತ ಸುಖವನ್ನು ಹೊಂದಿರುವ, ಎಲ್ಲರನ್ನ ಪವಿತ್ರಗೊಳಿಸುವ ಓ ಗಾಳಿರಾಯನೇ, ವರುಣಂ ಮತ್ಸಿ, ವರುಣ ಶಬ್ದ ವಾಚ್ಯನಾದ ದೇವರನ್ನ ಆನಂದಗೊಳಿಸಿದ್ದಿ. ದೇವರು ನಿನ್ನಿಂದ ಪ್ರೀತನಾಗಿದ್ದಾನೆ. ಮಿತ್ರಂ ಮತ್ಸಿ, ಮಿತ್ರ ಶಬ್ದ ವಾಚ್ಯನಾದ ನಾರಾಯಣ ಪ್ರೀತನಾಗಿದ್ದಾನೆ. ವಿಷ್ಣು ಮತ್ಸಿ, ವಿಷ್ಣು ಶಬ್ದ ವಾಚ್ಯನಾದ ಪರಮಾತ್ಮನನ್ನ ನೀನು ಸಂತೋಷಗೊಳಿಸಿದ್ದಿ ಅಂತ ನಿರೂಪಣೆ ಮಾಡ್ತಾರೆ. ಇದೆಲ್ಲ ಏನನ್ನು ಹೇಳ್ತಾ ಇದೆ? ದೇವರು ಸರ್ವಶಬ್ದ ವಾಚ್ಯ ಅನ್ನೋದಕ್ಕೆ ಪವಮಾನ ಸೂಕ್ತವೂ ಇದೆ. ಅದರಿಂದ ದೇವರ ಮಹಿಮೆಯನ್ನು ಎಲ್ಲ ವೇದಗಳಿಂದ ಅನುಸಂಧಾನ ಮಾಡಬೇಕು. ಇದನ್ನ ನಿರೂಪಣೆ ಮಾಡುವಾಗ ಐತರೇಯ ಉಪನಿಷತ್ತಿನಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿಧಾಯಕ ಅಂತ. ಅ ಅನ್ನೋದು ಸರ್ವಶಬ್ದವಾಚ್ಯತ್ವ ದೇವರಲ್ಲಿ ಇದೆ ಅಂತ ಹೇಳುತ್ತೆ. ಏಕೆಂದರೆ ಅ ಅನ್ನೋದು ಎಲ್ಲ ಶಬ್ದಗಳಲ್ಲಿ ಇದೆ. ನೋಡಿ, ಸ್ವರ ಮತ್ತು ವ್ಯಂಜನ ಅಂತ ಎರಡು ಅಕ್ಷರಗಳನ್ನು ನಾವು ಗುರುತಿಸ್ತೇವೆ, ವರ್ಣಗಳನ್ನು ಸ್ಥೂಲವಾಗಿ. ಸ್ವರ ಅಂದರೆ ಏನು? ಸ್ವತಂತ್ರತೆಯ ರಮತೆ, ಸ್ವತಂತ್ರವಾಗಿ ಇರುವವುಗಳು, ಅದು ಸ್ವರ. ಅ, ಉ, ಏ, ಐ, ಓ, ಔ, ಅಂ, ಅಹ. ಆ ಇಂದ ಹಿಡಿದು ಅಹದವರೆಗೆ ಅದು ಸ್ವತಂತ್ರ. ಅದೇ ಇದು ವ್ಯಂಜನ. ತ್, ಟ್, ಕ್, ಚ, ಅದು ವ್ಯಂಜನ. ಅದು ಅಭಿವ್ಯಕ್ತವಾಗಬೇಕು. ವ್ಯಂಜನ ಅಂದ್ರೆ ಏನು? ಅಭಿವ್ಯಕ್ತಿಗೆ ಸಾಧನ. ನಾವೇನು ಮಾಡ್ತೇವೆ? ಆ ಸ್ವರವನ್ನು ವ್ಯಂಜನದ ಜೊತೆಗೂಡಿ ಉಚ್ಚಾರ ಮಾಡಿದಾಗ ಓ ಇದು ಸಹಜ ಅಂತ ನಮಗೆ. ಕ, ಚ, ಟ, ತ, ಪ, ಕಚಟ ತಪ, ಜಬಗಡದಶ್, ಖಪಚಟತ ಚಟತೌ, ಕಪಯ್, ಶಶಸರ್, ಹಲ್, ಹ, ಳ ಅಂತ ಪ್ರಯೋಗ ಮಾಡ್ತೇವೆ. ನೋಡಿ, ಆ ವನ್ನು ಉಚ್ಚಾರ ಮಾಡಬೇಕಾದ್ರೆ ಕಾಯಿಂದ ಹಿಡಿದು ಳಾದವರೆಗೆ ಯಾವ ಅಕ್ಷರವೂ ಬೇಡ, ಹೌದಾ? ಆದರೆ ಕ ಮೊದಲಾದವುಗಳನ್ನು ಉಚ್ಚಾರ ಮಾಡುವಾಗ ಸ್ವರ ಬೇಕೇ ಬೇಕು. ಕ ಅನ್ನುವ ಪದಕ್ಕೆ ಅ ಮೊದಲಾದವುಗಳ ಗುಣಿತ, ಸೇರುವಿಕೆ ಅಂತ, ಕಾ ಗುಣಿತ. ಹಾಗಾದರೆ ಖಕಾರಕ್ಕೆ ಸೇರಿದ್ರೆ ಖ ಗುಣಿತ ಆಗಬೇಕು, ಗಕಾರಕ್ಕೆ ಸೇರಿದ್ರೆ ಗ ಗುಣಿತ ಆಗಬೇಕು. ಕಾಗುಣಿತ ಅಂತ ಯಾಕಂದ್ರೆ ಕಕಾರ ಮೊದಲಾದವುಗಳಿಗೆ ಗುಣಿತ ಸೇರ್ಕೊಂಡು ಹೋಗುತ್ತೆ ಅಂತರ್ಥ. ಕಗೆ ಅ ಮೊದಲಾದವುಗಳ ಮಲ್ಟಿಪ್ಲಿಕೇಶನ್, ಅದು ಕಾಗುಣಿತ. ನೋಡಿ, ಕಗೆ ಸ್ವರ ಸೇರಿ ಅ ಸೇರಿದ್ರೆ ಕ, ಆ ಸೇರಿದ್ರೆ ಕಾ, ಇ ಸೇರಿದ್ರೆ ಕಿ, ಈ ಸೇರಿದ್ರೆ ಕೀ. ಅದರಿಂದಾಗಿ ಸ್ವರ ಇದು ವ್ಯಂಜನ. ಹೌದಾ? ಈಗ ಗೊತ್ತಾಯ್ತಾ?
ಅ ಅನ್ನೋದು ಎಲ್ಲ ಮಾತುಗಳ ಸಾರ. ಅ ಅನ್ನ ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲ ಮಾತುಗಳು ಸಾರ ಪರಮಾತ್ಮ ಅಂತ ಆಗುತ್ತೆ. ಅ ಅನ್ನೋದು ಪರಮಾತ್ಮನ ವಾಚಕ. ಅ ಇತಿ ಬ್ರಹ್ಮ ಅಂದರೆ ಎಲ್ಲವೂ ಪರಮಾತ್ಮನ ವಾಚಕ. ಈ ರೀತಿ ನೀವು ತಿಳಿಯಬೇಕು. ಹೀಗೆ ದೇವರನ್ನ ವರ್ಣಗಳೇ ಪ್ರತಿಪಾದನೆ ಮಾಡುವಾಗ ಇನ್ನು ವರ್ಣಗಳ ಸಾರವಾದ ವರ್ಣಗಳಿಂದ ಕೂಡಿದ ಪದ ಹೇಳಲ್ವೇ? ಆ ಪದಗಳು ಸೇರಿದ ವಾಕ್ಯ ಹೇಳಲ್ವೇ? ಆ ವಾಕ್ಯಗಳ ಸಮೂಹವಾದ ಪ್ರಕರಣ ದೇವರನ್ನು ಹೇಳಲ್ವೇ? ಆದರೆ ನಮಗೆ ಅನುಸಂಧಾನ ಬರಲ್ಲ ಅಷ್ಟೆ. ಯಾಕೆಂದರೆ ಈ ಎಲ್ಲ ವರ್ಣಗಳು, ಜಗತ್ತಿನ ಎಲ್ಲ ಭಾಷೆಗಳು, ಎಲ್ಲ ಭಾಷೆಗಳ ಎಲ್ಲ ಮಾತುಗಳು ದೇವರನ್ನು ಹೇಳುತ್ತೆ ಅಂತ ಉಪಾಸನೆ ಮಾಡಲಿಕ್ಕೆ ಒಬ್ರಿಗೆ ಮಾತ್ರ ಸಾಮರ್ಥ್ಯ ಇರೋದು, ಅದು ಬ್ರಹ್ಮದೇವರು. ನಮಗೆಲ್ಲ ಯಥಾಯೋಗ್ಯ ಈ ರೀತಿ ಹೇಳಬೇಕಾದ್ರೂ ಇರುತ್ತೆ, ಆಮೇಲೆ ಇದಿರೋದಿಲ್ಲ. ಈ ಅನುಸಂಧಾನ ನಮ್ಮ ಶಕ್ತಿ ಸಾಮರ್ಥ್ಯ ಅಷ್ಟು. ಇನ್ನು ಕೃಷ್ಣ ಗೀತೆಯಲ್ಲೇ ಹೇಳಿದ್ದಿದೆ, ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ. ಎಲ್ಲ ವೇದಗಳಿಂದ ನಾನೇ ವೇದ್ಯ. ಇನ್ನು ಛಂದೋಗೋಪನಿಷತ್ತಿನಲ್ಲಿ ನಾರದರು ಸನತ್ಕುಮಾರರ ಹತ್ತಿರ ಬರ್ತಾರೆ. ಸೋಹಂ ಭಗವೋ ನಾಮವಿದೇವಾಸ್ಮಿ ಅಂತಾರೆ. ಓ ಪೂಜ್ಯರಾದ ಸನತ್ಕುಮಾರರೇ, ಅಹಂ ನಾಮವಿದೇವ ಅಸ್ಮಿ, ಎಲ್ಲವೂ ದೇವರ ನಾಮ ಅಂತ ತಿಳ್ಕೊಂಡಿದ್ದೇನೆ ಅಂತಾರೆ. ಅಲ್ವಾ? ಅದರಿಂದಾಗಿ ದೇವರ ನಾಮ ಅದು. ಇನ್ನು ಮತ್ತೆ ಭಾಗವತಕ್ಕೆ ಬನ್ನಿ. 11ನೇ ಸ್ಕಂದದಲ್ಲಿ ದೇವರು ಹೇಳ್ತಾನೆ, ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯೋಪೋಹ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ದೇವರು ಹೇಳ್ತಾನೆ, ವೇದ ಹೇಳ್ತಾ ಇರೋದೇ ನನ್ನನ್ನ, ಮತ್ತೆ ಇದನ್ನು ಮಾಡಬೇಡಿ ಅಂತ ನಿಷೇಧ ಮಾಡ್ತಾ ಇದೆ. ಅದು ನನಗಾಗಿ, ದೇವರನ್ನು ತಲುಪುವುದಕ್ಕಾಗಿ ನಿಷಿದ್ಧವಾದದ್ದನ್ನು ಮಾಡಬೇಡಿ ಅಂತ ಹೇಳ್ತಾ ಇದೆ. ಯಾವುದೇ ಒಂದು ವಸ್ತುವಿನ ಬಹಳ ಆಯಾಮಗಳನ್ನು ನಿರೂಪಣೆ ಮಾಡುತ್ತೆ ಅಂದರೆ ಆ ವಸ್ತುವಿನ ಅಂತರ್ಯಾಮಿಯಾದ ನಾರಾಯಣನ ಬಹಳ ರೂಪಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂತ ಅರ್ಥ. ಈ ವೇದದ ಹೃದಯವನ್ನು ನಾನೇ ತಿಳಿದಿದ್ದೇನೆ, ಬೇರೆಯವರಲ್ಲ ಅಂತ ಸ್ವಯಂ ದೇವರ ಮಾತು. ಈ ಎಲ್ಲ ಮಾತುಗಳನ್ನು ನೋಡಿ ಇನ್ನು ದ್ವಿತೀಯ ಸ್ಕಂದ ಭಾಗವತದಲ್ಲಿ 5ನೇ ಅಧ್ಯಾಯ ದ್ವಿತೀಯ ಸ್ಕಂದದಲ್ಲಿ ನಾರಾಯಣ ಪರಾವೇದಾ ದೇವಾ ನಾರಾಯಣಾಂಗಜಾ ವಾಸುದೇವ ಪರಾವೇದಾ ವಾಸುದೇವ ಪರಂ ತಪಃ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಾಮಖಾಹ ಅಂತ ಹೇಳ್ತಾರೆ. ಇನ್ನು ಹರಿವಂಶದಲ್ಲಿ ಇವತ್ತು ಇದು ಸಿಗೋಲ್ಲ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹರಿವಂಶ. ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯದಲ್ಲಿ ವೇದಗಳು ಹೇಳೋದೇ ನಾರಾಯಣನನ್ನ. ಸರ್ವೇ ವೇದ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಅಂತ ಕಠೋಪನಿಷತ್ತು. ಸರ್ವೇ ವೇದ, ಎಲ್ಲ ವೇದಗಳು ಕೂಡ ಯತ್ ಪದಂ, ಯಾರ ಸ್ವರೂಪವನ್ನು ಆಮನಂತಿ ಹೇಳುತ್ತವೋ ಅಂತ ಹೇಳಿ ದೇವರನ್ನ ತಪಾಂಸಿ ಸರ್ವಾಣಿ ಚ ಯದ್ವದಂತಿ, ಎಲ್ಲ ಯುಕ್ತಿಗಳು, ಅಲ್ಲಿ ತಪಾಂಸಿ ಅನ್ನೋದಕ್ಕೆ ಮಧ್ವಾಚಾರ್ಯರು ತಪಾಂಸಿ ಯುಕ್ತಯ ಅಂತ ಅರ್ಥ ಬರೆದಿದ್ದಾರೆ. ಶುದ್ಧವಾದ ಯುಕ್ತಿ ದೇವರನ್ನ ಹೇಳುತ್ತವೆ. ಹೀಗಾಗಿ ಮಧ್ವರು ಎಲ್ಲ ವೇದಗಳಿಗೆ ನಾರಾಯಣನೇ ಪ್ರತಿಪಾದ್ಯ ಅಂತ ಹೇಳಿದ್ದಲ್ಲದೆ ಋಗ್ಭಾಷ್ಯಾದಿಗಳಲ್ಲಿ ನಾರಾಯಣ ಪ್ರತಿಪಾದನ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸರಿ. ಯಾಕೆ ಅಂದರೆ ಪ್ರಮಾಣ ಪ್ರಮಿತ.
ಯಸ್ತನ್ನ ವೇದ ಕಿಮೃಚಾಕರಿಷ್ಯತಿ ಅಂತ ಅಸ್ಯವಾಮೀಯ ಸೂಕ್ತ ಅಂತ ಒಂದುಂಟು. ಅದರಲ್ಲಿ 39ನೆಯ ರುಕ್ ಅದು ಹೇಳುತ್ತೆ, ಯಸ್ತನ್ನ ವೇದ ಕಿಮೃಚಾಕರಿಷ್ಯತಿ. ದೇವರ ಬಗೆಗೆ ತಿಳಿದೇ ಹೋದರೆ ಬರೇ ಋಗ್ವೇದ ಇಟ್ಕೊಂಡೇನು ಉಪಯೋಗ? ಅದರಿಂದ ಅರ್ಥ ತಿಳಿಯಬೇಕು ಅಂತ ಇದರ ಅಭಿಪ್ರಾಯ. ಇನ್ನು ಮಧ್ವರು ಮಾತ್ರ ಅಲ್ಲ, ವೇದಗಳು ಮಾತ್ರ ಅಲ್ಲ, ಮೊದಲು ವ್ಯಾಖ್ಯಾನ ಬರೆದವರಿಗೂ ಹೀಗೊಂದು ಚಿಂತನೆ ಇತ್ತು. ಸಮಗ್ರ ಋಗ್ವೇದಕ್ಕೆ ಕಾತ್ಯಾಯನ ಅಂತ ಒಬ್ಬ ಋಷಿ, ಯಾರು ಅಂತ ಗೊತ್ತಿಲ್ಲ, ಅವನು ಒಂದು ಗ್ರಂಥ ಬರೆದಿದ್ದಾನೆ, ಅನುಕ್ರಮಣಿಕಾ ಅಂತ. ಸರ್ವಾನುಕ್ರಮಣಿ ಅಂತ ಹೇಳ್ತಾರೆ. ಸರ್ವಾನುಕ್ರಮಣಿ ಅಂದರೆ ಋಗ್ವೇದ ಮಂತ್ರದ ಮೊದಲು ಋಷಿ ಯಾರು, ಛಂದಸ್ಸು ಏನು, ದೇವತೆ ಯಾರು, ಆ ಋಷಿ ಯಾವ ಸಂದರ್ಭದಲ್ಲಿ ಆ ವೇದ ಮಂತ್ರಗಳನ್ನು ಕಂಡ, ಅದರ ಹಿನ್ನೆಲೆಯ ಕಥೆ ಏನು, ಯಾವ ಯಾವ ವೇದ ಸೂಕ್ತಗಳು ಕಥೆಗಳನ್ನು ಒಳಗೊಂಡಿದೆ, ಇದನ್ನೆಲ್ಲ ಹೇಳುವಂಥದ್ದು ಕಾತ್ಯಾಯನರ ಸರ್ವಾನುಕ್ರಮಣಿ. ಇನ್ನು ಶೌನಕರ ಬೃಹದ್ದೇವತ, ಈ ಎರಡು ಗ್ರಂಥಗಳು. ಈ ಎರಡೂ ಗ್ರಂಥಗಳಲ್ಲಿ ಒಂದು ಮಾತು ಬರುತ್ತೆ, ಏಕ ಏವ ವಾ ಮಹಾನಾತ್ಮ ದೇವತಾ. ಹಿರಿದಾದ ಜೀವನೇ ಇದಕ್ಕೆ ದೇವತೆ, ಅದೇ ಪರಮ ಆತ್ಮ. ಜೀವಾತ್ಮ ಪರಮ ಅಲ್ಲ, ಪರಮ ಅಂದರೆ ಉತ್ತಮ ಅಂದರೆ ಉತ್ತಮ, ಪರಮಾತ್ಮ ಅಂದರೆ ಉತ್ತಮನಾದ ಜೀವ. ಉತ್ತಮನಾದ ಜೀವ ದೇವರೊಬ್ಬನೇ. ಮಹಾನ್ ಆತ್ಮ, ಪರಮ ಆತ್ಮ, ಅಥವಾ ಇಂಗ್ಲಿಷಿನಲ್ಲಿ ಹೀಗೆ ಹೇಳಬಹುದೇನೋ, ಸುಪ್ರೀಂ ಸೋಲ್. ನಮ್ಮ ಪರಮಾತ್ಮದ ನೇರ ಅನುವಾದ ಬೇಕಂದರೆ ಇದನ್ನು ಇಟ್ಕೊಳ್ಬಹುದು. ಸೋಲ್ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಆಂಗ್ಲ ಭಾಷಾವೇತ್ತರು ಹೇಳ್ತಾರೆ. ಇರಲಿ, ಆತ್ಮ ಅಂತ, ಆತ್ಮ ಅನ್ನೋದಕ್ಕೆ ನಾವೊಂದು ಒಪ್ಕೊಂಡಿದ್ದೀವಿ. ಈ ರೀತಿ ನಿರೂಪಣೆ ಮಾಡುತ್ತೆ. ತದ್ವಿಷ್ಣೋ ಪರಮಂ ಪದಂ ತದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾತತಂ. ದೇವರ ಸ್ವರೂಪ ಎಲ್ಲೆಡೆ ಇದೆ ಅಂತ ಹೇಳಿ ಋಷಿಗಳು ನೋಡುತ್ತಾರೆ. ಹೇಗೆ? ದಿವೀವ ಚಕ್ಷುರಾತತಂ, ಕಣ್ಣು ಆಕಾಶದಲ್ಲಿ ಹರಡಿರುವ ಹಾಗೆ. ಯಾರ್ಯಾರ ಕಣ್ಣಿಗೆ ಎಷ್ಟು ಶಕ್ತಿಯೋ ಅಷ್ಟಷ್ಟು ಅವರು ಆಕಾಶದವನ್ನು ಕಾಣ್ತಾರೆ. ಹಾಗೆ ದೇವರನ್ನು ತಿಳಿದವರ ಯೋಗ್ಯತೆ ಎಷ್ಟೆಷ್ಟೋ ಅವರವರಿಗನುಗುಣವಾಗಿ ದೇವರು ಕಾಣ್ತಾನೆ. ವೇದವೇ ಹೇಳಿದ ಉಪಮೆ. ಅದರಿಂದಾಗಿ ಹಾಗಾದರೆ ಎಲ್ಲ ಮಂತ್ರಗಳು ವಿಷ್ಣುವರ್ಥ, ಬೇರೆ ದೇವತೆಗಳನ್ನ ಯಾಕೆ ಸ್ತೋತ್ರ ಮಾಡಬೇಕು? ನಮಗಿಂತ ಮಿಗಿಲಾದ ದೇವತೆಗಳನ್ನು ಸ್ತೋತ್ರ ಮಾಡಿ ಅವರಿಗಿಂತ ಮಿಗಿಲಾದ ದೇವರನ್ನು ಸ್ತೋತ್ರ ಮಾಡುವ, ಅದೇ ಮಂತ್ರದಿಂದ ಸ್ತೋತ್ರ ಮಾಡುವ, ಅನುಸಂಧಾನ ಮಾಡುವ ಶಕ್ತಿ ಋಷಿಗಳಿಗಿರುತ್ತೆ. ನಮಗಿಲ್ಲ ಅಂದರೆ ಯಾರಿಗೂ ಇಲ್ಲ ಅಂದ್ಬಿಡೋದೇ. ಕನ್ನಡದ ಒಬ್ಬ ದೊಡ್ಡ ಸಾಹಿತಿ ಹೆಸರು ಹೇಳ್ತೇನೆ ಇವತ್ತು. ಕೆಲವರೆಲ್ಲ ಏನು ಹೇಳ್ತಾರೆ, ಅವರು ಸತ್ತೋದ ಮೇಲೆ ಯಾಕೆ ಹೇಳಬೇಕು ಅಂತಾರೆ. ಯಾಕೆ ಹೇಳಬೇಕು ಅಂತಂದರೆ, ತಪ್ಪು ಯಾವುದು ಅಂತ ಗೊತ್ತಾದ ಮೇಲೆ ಅದನ್ನ ಹೆಸರು ಹೇಳಿಯೇ ಹೇಳಬೇಕು. ಶಿವರಾಮ ಕಾರಂತರು ಅಂತ ಅವ್ರ ಹೆಸರು. ಅವರು ತಮ್ಮ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಕರೆಕ್ಟ್ ಅನಿಸುತ್ತೆ, ಕರೆಕ್ಟಾಗಿ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ನಾನು ದೇವರ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡೆ, ನಾನು ರಾಮಕೃಷ್ಣಾಶ್ರಮದಲ್ಲಿ ಇದ್ದೆ. ದೇವರ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡಾಗ ದೇವರು ಬರಲೇ ಇಲ್ಲ. ಧ್ಯಾನದ ಒಳಗಡೆ ಬರೇ ಚಂದದ ಹುಡುಗಿಯರ ಚಿತ್ರ ಬಂತು. ಅದರಿಂದಾಗಿ ಧ್ಯಾನ ಇಲ್ಲ ಅನ್ನೋದೆಲ್ಲ ಬೋಗಸ್ಸು. ಅಯ್ಯ ರಾಮ, ನಿನಗಾಗಲಿಲ್ಲ ಅಂದರೆ ಧ್ಯಾನವೇ ಇಲ್ಲ ಅಂದ್ಬಿಡೋದೆ. ಅದು ಅವರವ್ರ ಹಣೆ ಬರಹ.
ಅದನ್ನು ಮೀರ್ಬೇಕು ತಾನೆ. ಧ್ಯಾನ ಮಾಡಲಿಕ್ಕೆ ಅಂತ ಕೂತಾಗ ಏನೇನೋ ಮನಸ್ಸಿಗೆ ಬರುತ್ತೆ, ಹೌದು. ಅದನ್ನು ದಾಟಿ ದಾಟಿ ತಾಳ್ಮೆಯಿಂದ ದಾಟಿ 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 ಮುಂದೆ ಹೋಗಬೇಕು. ಸತ್ಯಕಾಮರು ತಂತ್ರಯೋನಿಯಲ್ಲಿ ಹೇಳುತ್ತಾರೆ, ಧ್ಯಾನಕ್ಕೆ ಕೂತೆವೋ ಒಳಗಡೆ ಇರುವ ಚರಂಡಿ ತೆರೆದುಕೊಳ್ಳತ್ತೆ ಅಂತ. ನಮ್ಮ ಒಳಗಡೆ ಎಷ್ಟು ಕೊಳೆಗಳಿರುತ್ತೆ ಅಂತ ಧ್ಯಾನದಲ್ಲಿ ಗೊತ್ತಾಗತ್ತೆ. ಹಾಗಾದ್ರೆ ಬಿಟ್ಬಿಡೋದಾ? ಹೋಗಲಿಂದ ಬಿಟ್ಬಿಡ್ಬೇಕು ಕೆಲವೊಮ್ಮೆ. ಅದರಿಂದ ಏಕಏವವ ಮಹಾನಾತ್ಮ ದೇವತಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವನೂ ಹೇಳಿದ್ದಾನೆ, ಕಾತ್ಯಾಯನನೂ ಹೇಳಿದ್ದಾನೆ, ಒಬ್ಬನೇ. ಸೋಲ್ ಅನ್ನೋದು ಅನುವಾದ ಅಲ್ಲ ಅನ್ನೋದಕ್ಕೆ ಇದೆಲ್ಲ ಮಾತು ಬಂದದ್ದು, ಅದರ ದಾರಿಯಲ್ಲಿ ದಿಸೆಯಲ್ಲಿ. ಅದರಿಂದಾಗಿ ಏಕಏವವ ಮಹಾನ್ ಆತ್ಮ ದೇವತಾ. ಆದರೆ ಸಾಯಣಾಚಾರ್ಯರ ಅರ್ಥವನ್ನು ಹಿಡ್ಕೊಂಡು ಎಲ್ಲ ವಿದೇಶಿಯರು ಬರೆದಿದ್ದಾರೆ. ಅವ್ರದ್ದನ್ನು ತಗೊಳ್ಳೋ ಅಗತ್ಯ ಇಲ್ಲ ಬಿಡಿ. ಗ್ರಿಫಿತ್ ಅನ್ನೋರು ಬರೆದಿದ್ದಾರೆ, ಫ್ರಿಟ್ಸ್ ಸ್ಟಾಲ್, ಅವ್ರದ್ದೊಂದು ಸಂತೆ ಕಟ್ಟೆಗೆ ಹಾಕುವಷ್ಟು ಜನ ಇದ್ದಾರೆ ಅಂತ ಒಂದು ಲೋಕಲ್ ಲ್ಯಾಂಗ್ವೇಜಿನಲ್ಲಿ ಅಷ್ಟು ಜನ ಇದ್ದಾರೆ ವೇದದ ಮೇಲೆ ಕೆಲಸ ಮಾಡಿದವರು. ಆದರೆ ದೇವರಲ್ಲಿ ಭಕ್ತಿ ಇಲ್ಲ. ಭಾರತದ ಪರಂಪರೆಯ ಅರಿವಿಲ್ಲ. ಯೋಗ್ಯರಾದವರ ಹತ್ರ ಕುಳಿತುಕೊಳ್ಳಿಲ್ಲ. ಅವರೆಲ್ಲ ಮಾಡಿದ್ದನ್ನು ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಆದರೆ ಅವರೆಲ್ಲ ನೋಡಿ ಬರೆದದ್ದು ಸಾಯಣರ ಅರ್ಥವನ್ನು. ಅವರ ಅರ್ಥ ತೆಗೆದುಕೊಳ್ಬಾರ್ದು. ಯಾಕೆ ಅಂದರೆ ಎಲ್ಲ ನಾವು ನೋಡ್ತಾ 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 ದೇವರನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ವೇದಕ್ಕೆ ದೇವರೇ ಅರ್ಥ. ಹಾಗೆ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಬರುತ್ತೆ, ತೇಷು ತೇಷು ಪದಾರ್ಥೇಷು ರೂಢಿರಂಗೀಕೃತ ಯತಃ ಪ್ರಯೋಜನ ಬಹುತ್ವೇನ ತಸ್ಯ ತಸ್ಯ ವಿರೋಧತಃ ಉಪದೇಶಾದಿ ಸಾಮರ್ಥ್ಯಾತ್ ವಿಷ್ಣು ಶಕ್ತಿಶ್ಚ ಗೃಹ್ಯತೆ. ಆಯಾ ಪದಾರ್ಥದಲ್ಲಿ ರೂಢಿಯೂ ಇದೆ, ಯೋಗವೂ ಇದೆ. ಒಂದೇ ಪದಾರ್ಥದಲ್ಲಿ ರೂಢಿಯೂ ಇದೆ, ಯೋಗ. ರೂಢಿ ಅಂದ್ರೇನು? ಅಗ್ನಿ ಅಂದರೆ ಒಬ್ಬ ದೇವತೆ, ಅವನು ಅರ್ಥ. ಸ್ವಲ್ಪ ಮೇಲ್ಗಡೆ ಹೋದರೆ ಅಗ್ನಿ ಅಂದರೆ ಮುಖ್ಯ ಪ್ರಾಣ, ಅವನು ದೇವತೆ. ಇನ್ನೂ ಆಳಕ್ಕೆ ಹೋದರೆ ನಾರಾಯಣ ಅಗ್ನಿ ಶಬ್ದವಾಚ್ಯ, ಯಾಕೆಂದರೆ ಈ ಗುಣ ಇದೆ ಆದ್ದರಿಂದ. ಹೀಗೆ ಮೂರು ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ. ಉಪದೇಶಾದಿ ಸಾಮರ್ಥ್ಯಾತ್, ಆ ರೀತಿ ಆಯಾ ಅರ್ಥಗಳು ತೆರೆದುಕೊಳ್ಳುವಂತೆ ಆಗತ್ತೆ. ಅದಕ್ಕೆ ನಾವು ಪ್ರಯತ್ನ ಪಡಬೇಕಷ್ಟೇ, ಬೇರೆ ಏನಿಲ್ಲ. ರಾಘವೇಂದ್ರ ಸ್ವಾಮಿಗಳ ಮಾತನ್ನು ಓದ್ತೀನಿ ನೋಡಿ. ಸೂತ್ರ ತಾತ್ಪರ್ಯ ನಿರೂಪಣ ಪರೇ ಅನುವ್ಯಾಖ್ಯಾನೆ ತೇಷು ತೇಷು ಪದಾರ್ಥೇಷು ರೂಢಿರಂಗೀಕೃತ ಯತಃ ಪ್ರಯೋಜನ ಬಹುತ್ವೇನ ತಸ್ಯ ತಸ್ಯ ವಿರೋಧತಃ ಉಪದೇಶಾದಿ ಸಾಮರ್ಥ್ಯಾತ್ ವಿಷ್ಣು ಶಕ್ತಿಶ್ಚ ಗೃಹ್ಯತೆ ಇತ್ಯತ್ರ. ಅನುವ್ಯಾಖ್ಯಾನದಲ್ಲಿ ಹೀಗೆ ಹೇಳಿರುವುದರಿಂದ ಅಜ್ಞಾದಿದೇವತಾ ಸ್ವರೂಪ ಸಿದ್ಧ್ಯಾದಿ ಬಹುಪ್ರಯೋಜನಾಯ, ಒಂದೇ ಮಂತ್ರದಿಂದ ಅಗ್ನಿ ಅನ್ನುವ ದೇವತೆಯ ಸ್ವರೂಪವೂ ಸಿದ್ಧ ಆಗಬೇಕು, ಮುಖ್ಯ ಪ್ರಾಣನ ಗುಣವೂ ಸಿದ್ಧ ಆಗಬೇಕು, ದೇವರ ಗುಣವೂ ಸಿದ್ಧ ಆಗಬೇಕು. ತತ್ತದ್ದೇವತಾರ್ಥಕತ್ವಸ್ಯ ಅವಶ್ಯಕತ್ವೋಕ್ತೇ ನಿಗಮ ನಿಘಂಟು ವ್ಯಾಕರಣಾದಿ ಸಿದ್ಧ ವ್ಯುತ್ಪತ್ತಿ ಲಭ್ಯ ಅಜ್ಞಾದಿ ದೇವತಾರ್ಥಕತ್ವಸ್ಯ ತ್ಯಾಗ ಅಯೋಗಾಚ್ಯ. ಅದನ್ನು ಬಿಡೋ ಮಾತೇ ಇಲ್ಲ. ಬೇರೇನೂ ತಗೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ. ಯಾಕೆಂದರೆ ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ಇದೆ. 3 ವೇದಗಳು, 3 ಅರ್ಥಗಳು ವೇದಕ್ಕೆ. ಭಾರತದ ಪ್ರತಿಯೊಂದು ಶ್ಲೋಕಕ್ಕೆ 10 ಅರ್ಥಗಳು. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ 100 ಅರ್ಥಗಳು. ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ.
ಅನ್ಯಾರ್ಥಂತೂ ಜೈಮಿನಿ ಅಂತ ಹೇಳಿದ್ದಾರಲ್ಲ ಅಂದರೆ ಹೌದು, ಕರ್ಮದೇವತಾ ಪರವಾಗಿ ಜೈಮಿನಿಗಳು ಅರ್ಥ ಹೇಳಿದ್ದಾರೆ ಎಂದು ವೇದವ್ಯಾಸರು ಹೇಳಿದ್ದಾರೆ. ಹೀಗೆ ಎಲ್ಲ ಪ್ರಮಾಣಗಳನ್ನು ನಮ್ಮ ಮುಂದೆ ಇಟ್ಟು ಆಚಾರ್ಯರದ್ದೇ ಬೇರೆ ಬೇರೆ ಮಾತುಗಳನ್ನು ನಮ್ಮ ಮುಂದೆ ಸಂಗ್ರಹಿಸಿ ಸ್ಪಷ್ಟವಾಗಿ ನಾರಾಯಣನನ್ನೇ ವೇದಗಳಲ್ಲೇ ಹೇಳುತ್ತೆ ಅಂತ ಹೇಳಿದ್ದಾರೆ. ಮಂತ್ರಾದಿವದ್ವಾ ವಿರೋಧ ಸಮಾಕರ್ಷಾತ್. ಈ ರೀತಿ ದೇವರನ್ನು ಅಗ್ನಿಯ ಅಧಿಷ್ಠಾನದಲ್ಲಿ ಚಿಂತಿಸಬೇಕು. ಋಗ್ಭಾಷ್ಯದಲ್ಲಿ ಹೇಳಿದ ಒಂದು ಮಾತನ್ನು ರಾಘವೇಂದ್ರ ಸ್ವಾಮಿಗಳು ಉಲ್ಲೇಖಿಸುತ್ತಾರೆ. ಪೃಥಗ್ ರೂಪಾಣಿ ವಿಷ್ಣೋಸ್ತು ದೇವತಾಂತರಗಾಣಿ ಚ ಅಜ್ಞಾದಿ ಸೂಕ್ತ ವಾಚ್ಯಾನಿ ನಾಮ್ನಾ ಸೂಕ್ತಭಿದಾ ಭವೇತ್. ಅಗ್ನಿಯ ಒಳಗಡೆ ಇರುವ ಪ್ರತ್ಯೇಕವಾದ ದೇವರ ರೂಪ ಅಗ್ನಿ ಶಬ್ದ ವಾಚ್ಯವಾಗಿದೆ. ಅದನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಅಗ್ನಿಯ ಅಂತರ್ಯಾಮಿಯಾದ ನಿಜವಾದ ಅಗ್ನಿ ಶಬ್ದವಾಚ್ಯನಾದ ನಾರಾಯಣನೂ ಹೌದು. ಹೀಗೆ ಬಹಳ ಅರ್ಥಗಳು ಇದೆ. ಛಂದೋಗೋಪನಿಷತ್ತಿನಲ್ಲಿ ಗಾಯತ್ರಿಯೇ ಇದೆಲ್ಲ ಅಂದ್ಬಿಡುತ್ತೆ. ಅಲ್ಲಿ ಗಾಯತ್ರಿ ಅನ್ನೋ ಶಬ್ದಕ್ಕೆ ದೇವರು ಹೇಗೆ ಪ್ರತಿಪಾದ್ಯ ಅಂತ ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗತ್ತೆ. ಈ ರೀತಿ ದೇವರ ಬಹಳ ಲೀಲೆಗಳನ್ನು ಬಹಳ ಗುಣಗಳನ್ನು ಹೇಳಲಿಕ್ಕೆ ವೇದ ಅನ್ನೋದು ಹೊರಟಿದೆ. ಈ ರೀತಿ ಇತಿ ಶ್ರೀಮನ್ ಮಂತ್ರಾರ್ಥಮಂಜರಿಯಾಂ ಸರ್ವತಂತ್ರ ಸ್ವತಂತ್ರ ಶ್ರೀ ಸುಧೀಂದ್ರ ಗುರುಪಾದ ಶಿಷ್ಯ ಶ್ರೀ ರಾಘವೇಂದ್ರ ಯತಿ ವಿರಚಿತಾಯಾಂ ಉಪೋದ್ಘಾತ. ಇಷ್ಟು ಉಪೋದ್ಘಾತ. ರಾಘವೇಂದ್ರ ಸ್ವಾಮಿಗಳು ಋಗ್ಭಾಷ್ಯ ಇದ್ದಾಗಲೂ ಕೂಡ ಋಗ್ಭಾಷ್ಯ ಭೂಮಿಕಾ ಮಧ್ವಾಚಾರ್ಯರದ್ದು ಇದೆ. ಇದ್ದಾಗಲೂ ಕೂಡ ಪುಟ್ಟ ಹುಡುಗರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ತರಹದ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಇನ್ನು ಮುಂದೆ ಅವರೇನು ಮಾಡ್ತಾರೆ, ಖಂಡಾರ್ಥ ಬರೀಲಿಕ್ಕೆ ಶುರು ಮಾಡ್ತಾರೆ. ಖಂಡಾರ್ಥ ಅದನ್ನು ಅವರು ಹೇಳ್ತಾರೆ. ನಾನು ಏನನ್ನ ಈ ಗ್ರಂಥದಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಸ್ವಾಮಿಗಳು ಹೇಳ್ತಾರೆ. ಋಷಿಚ್ಛಂದೋ ದೇವತೋಕ್ತಿ ಪದಾರ್ಥಾನ್ವಯ ಪೂರ್ವಕಂ ಮಂತ್ರಾರ್ಥ ಸಂಗ್ರಹಂ ಕುರ್ಮಃ ಬಾಲಾನಾಂ ಬೋಧ ಸಿದ್ಧಯೇ ಅಂತ. ಋಷಿ ಯಾರು ಅಂತ ಹೇಳ್ತೇನೆ, ಛಂದಸ್ಸು ಏನು ಅಂತ ಹೇಳ್ತೇನೆ, ದೇವತೆಗಳು ಯಾರು ಅಂತ ಹೇಳ್ತೇನೆ. ಯಾಕೆ? ಬಾಲಾನಾಂ ಬೋಧ ಸಿದ್ಧಯೇ. ಬಾಲಕರು ಅಂದರೆ ಯಾವುದೇ ಶಾಸ್ತ್ರದಲ್ಲಿ ಆರಂಭದಲ್ಲಿ ತೊಡಗಿದವರು, 5-6 ವರ್ಷದವರು ಅಂತಲ್ಲ. ನಾವು ಎಲ್ಲ ಬಾಲರೇ. ಯಾಕೆಂದರೆ ಈಗ ಶಾಸ್ತ್ರಕ್ಕೆ ಪ್ರವೇಶವನ್ನು ಹೊಂದಿದ್ದೇವೆ. ಈ ಶಾಸ್ತ್ರದ ಆಳ ಅಗಲಗಳು ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಾಲಾಹ ನತು ಸ್ತನಂಧಯ. ಬಾಲಕರು ಅಂದರೆ ಹಾಲು ಕುಡಿಯುವ ಮಕ್ಕಳಲ್ಲ, ಕೈ ಕೂಸುಗಳಲ್ಲ. ಮತ್ತೆ ಈ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವ ಸಂಕಲ್ಪದಿಂದ ತೊಡಗಿದವರು. ಅಂಥವರಿಗೆ ನಾನು ಇದನ್ನು ಹೇಳಿದ್ದೇನೆ ಅಂತ ನಿರೂಪಣೆ ಮಾಡ್ತಾರೆ. ಈ ರೀತಿ ಅವರ ಗ್ರಂಥ ಶುರು ಆಗತ್ತೆ.
ಸಹಜವಾದ ಸರಳವಾದ ಅರ್ಥ. ಒಂದು ಸಂಗತಿಯನ್ನು ಓದಿ ತೋರಿಸ್ಬೇಕು ಅವ್ರದ್ದು ಗ್ರಂಥದ ಶೈಲಿ ಹೇಗಿದೆ ಅಂತ. ತತ್ರ ಆದ್ಯಂ ನವರ್ಚಂ ವರ್ಗದ್ವಯಾತ್ಮಕಂ. ಮೊದಲ 9 ಋಕ್ಕುಗಳ ಮಂತ್ರ 2 ವರ್ಗದಲ್ಲಿ ಇದೆ. ಆಗ್ನೇಯಂ ಸೂಕ್ತಂ, ಅಗ್ನಿ ಸೂಕ್ತ ಇದು. ಗಾಯತ್ರಿ ಛಂದಸ್ಕಂ, ಎಲ್ಲ ಗಾಯತ್ರಿ ಮಂತ್ರವೇ, ಗಾಯತ್ರಿ ಛಂದಸ್ಸೇ ಇರೋದು. ಅಗ್ನಿ ದೇವತಾಕಂ, ಮೇಲುನೋಟಕ್ಕೆ ಇದು ಅಗ್ನಿಯ ಪರ. ತದಂತರ್ಗತ ತತ್ತನ್ನಾಮಕ ವಿಷ್ಣು ದೇವತಾಕಂ, ಆ ಅಗ್ನಿಯ ಒಳಗಡೆ ಇರುವ ದೇವರನ್ನೂ ಹೇಳುತ್ತದೆ. ಅದರಿಂದ ಹೀಗೆ ತಿಳಿಯತಕ್ಕದ್ದು. ವೇದಸ್ಯ ಮೂಲವೇದೋಪವೇದಾವಾಂತರ ವೇದರೂಪೇಣ ತ್ರೈವಿಧ್ಯಾತ್ ಮೂಲವೇದೇ ರುಚಾಂ ಯಕ್ರಮಃ ತತ್ರರ್ಚಃ ಅನಂತರಿತಃ ಕೃತ್ವಾ ಯಾವತ್ ಪಠಿತಂ ತಾವದುಪವೇದೇ ಸೂಕ್ತಮುಚ್ಯತೆ. ಸೂಕ್ತ ಎಂದರೇನು? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಕೊಡುವ ಉತ್ತರ, ಮೂಲವೇದ ನಮಗೆ ಗೊತ್ತಿಲ್ಲ, ಮೂಲವೇದದಲ್ಲಿ ಯಾವ ಆರ್ಡರ್ ನಮಗೆ ಗೊತ್ತಿಲ್ಲ. ಆದರೆ ಮೂಲವೇದದಲ್ಲಿ ಇರುವ ಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಅನುಸರಿಸಿ ಒಂದು 9 ಋಕ್ಕು ಒಂದು ಸೂಕ್ತ ಅಂತ ಏನು ಬಿಡಿಸಿದ್ದಾರೆ ಅದೇ ಸೂಕ್ತ. ಮಧ್ವಾಚಾರ್ಯರು ಹೇಳಿಲ್ವೇ ಸೂಕ್ತಂತು ಅನಾರತಂ ಪ್ರೋಕ್ತಂ ಅಂತ. ಇನ್ನು ವರ್ಗ ಅಷ್ಟಕ ಅವೆಲ್ಲ ಸಾಂಕೇತಿಕ ನಾಮ. ವರ್ಗ ಇತಿ ಸಾಂಕೇತಿಕಂ ನಾಮ, ಟೆಕ್ನಿಕಲ್ ಟರ್ಮ್ ಅದು. ಯಾಕೆಂದರೆ ಅಧ್ಯಯನ ವಿಶ್ರಾಂತಿ ಆಗಬೇಕಲ್ಲ, ಇಷ್ಟಕ್ಕೆ ಅಧ್ಯಯನ ನಿಲ್ಲಿಸಬಹುದು. ಇವತ್ತು ಒಂದು ಸೂಕ್ತ ಓದ್ತೇನಪ್ಪ, ಒಂದು ವರ್ಗ ಓದ್ತೇನಪ್ಪ, ಇವತ್ತು ಒಂದು ವರ್ಗ ಪಾರಾಯಣ ಮಾಡಿ ಮುಂದಿನ ವರ್ಗವನ್ನು ನಾಳೆ ಪಾರಾಯಣ ಮಾಡ್ತೇನೆ. ಈ ರೀತಿಯಾದ ಅಧ್ಯಯನದ ವಿಶ್ರಾಂತಿಗೆ ವ್ಯವಸ್ಥೆಗೆ ಅನುಗುಣವಾಗಿ ಈ ರೀತಿ ವಿಭಾಗ ಮಾಡಿದ್ದಾರೆ. ಅಷ್ಟಕ ಇದೇ ಕಾನ್ಸೆಪ್ಟ್, ಮಂಡಲ ಇದೇ ಕಾನ್ಸೆಪ್ಟ್. ಆ ಮಂಡಲವನ್ನು ನಾನು ಒಂದು ಸ್ವಲ್ಪ ದಿವಸದ ಕೆಳಗಡೆ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳಿಬಿಡುತ್ತೇನೆ. ಕೆಲವೊಂದು ಮಂಡಲಗಳು ಶತರ್ಚಿ ಮಂಡಲ, ಮೊದಲನೇ ಮಂಡಲ 100 ಮಂತ್ರಗಳನ್ನು ಕಂಡ ಋಷಿಗಳ ಗುಂಪು ಮೊದಲನೇ ಮಂಡಲದಲ್ಲಿದೆ, ಅದಕ್ಕೆ ಶತರ್ಚಿ ಮಂಡಲ. ಎರಡನೇ ಮಂಡಲ ಗೃತ್ಸಮದ ಇಡೀ ಕಂಡಿದ್ದಾನೆ. ಮೂರನೆಯದ್ದು ವಿಶ್ವಾಮಿತ್ರ ಮಂಡಲ, ನಾಲ್ಕನೆಯದ್ದು ವಾಮದೇವ ಮಂಡಲ, ಐದನೆಯದ್ದು ಕೂಡ ವಸಿಷ್ಠ ಮಂಡಲವೇ. ಅತ್ರಿ, ಆರನೆಯದ್ದು ಅತ್ರಿ ಮಂಡಲ. ಮತ್ತೆ ಪ್ರಗಾಥ ಅಂತ ಕೂಡ ಕರೀತಾರೆ ಅದನ್ನು, ಪ್ರಗಾಥ ಮಂಡಲ. ಆಮೇಲೆ ಏಳನೆಯದ್ದು ವಸಿಷ್ಠ ಮಂಡಲ ಆಗತ್ತೆ, ವಸಿಷ್ಠರು ಮತ್ತು ವಿಶ್ವಾಮಿತ್ರರು. 8 ಕೂಡ ಅದರದ್ದೇ ಮುಂದುವರಿಕೆ. 9ನೆಯದ್ದು ಪವಮಾನ ಮಂಡಲ, 10ನೆಯದ್ದು ಕ್ಷುದ್ರಸೂಕ್ತ ಮಹಾಸೂಕ್ತ ಮಂಡಲ. ಬಹಳ ದೊಡ್ಡ ಮಂಡಲ 10ನೆಯ ಮಂಡಲ ಮತ್ತು 1ನೆಯ ಮಂಡಲ. ಈ ಮಂಡಲಗಳಂತ ಯಾಕೆ ವಿಭಾಗ ಮಾಡಿದ್ದು? ಮಂಡಲಗಳು ಅಂತ ವಿಭಾಗ ಮಾಡಿದ್ದು ವೇದವ್ಯಾಸರು. ಇದರ ಒಳಗಡೆ ಸೂಕ್ತದ ವ್ಯವಸ್ಥೆ ಮಾಡಿದ್ದು ಮೂಲವೇದಕ್ಕೆ ಸ್ವಲ್ಪ ಅನುಗುಣವಾಗಿ ಇದೆ. ಈ ರೀತಿ ವಿವೇಕ ಅಂದರೆ ಸ್ಫುಟವಾದ ಅರಿವನ್ನು ಪಡೆಯಬೇಕು. ಇದಕ್ಕೆ ದಶೋತ್ತರ ಋಕ್ಷತಸ್ಯ, ಈ ಮೊದಲನೇ ಮಂಡಲದಲ್ಲಿ 110 ಮಂಡಲಗಳಿಗೆ ಮಧುಚ್ಛಂದಾಯವ ಋಷಿ, ಮಧುಚ್ಛಂದಸ್ಸೇ ಋಷಿ. ಮಧುಚ್ಛಂದಸ್ಸು ಯಾರು ಅಂದರೆ ವಿಶ್ವಾಮಿತ್ರನ ಮಗ. ವಿನಿಯೋಗೋ ವಿಷ್ಣು ಪ್ರೀತಿ ದ್ವಾರ ಮೋಕ್ಷೆ,
ಏಕಾಗಿ ಈ ಸೂಕ್ತದ ವಿನಿಯೋಗ ದೇವರ ಪ್ರೀತಿಯಾಗಬೇಕು, ಮೋಕ್ಷ ಸಿಗಬೇಕು. ಅದರಿಂದಾಗಿ ಅಗ್ನಿಂ ಈಳೆ ಇತ್ಯಾರಭ್ಯ ಗಾಯಂತ್ರಿತ್ವಾ ಇತ್ಯತಃ ಪ್ರಾಕ್ ಸೂಕ್ತ ನವಕಂ ಗಾಯತ್ರಿ ಛಂದಸ್ಕಂ. ಅಗ್ನಿಮೀಳೆ ಅಂತ ಶುರು ಮಾಡಿ ಗಾಯಂತಿತ್ವ ಅನ್ನುವುದರ ತನಕ 9 ಸೂಕ್ತಗಳು ಗಾಯತ್ರಿ ಛಂದಸ್ಸನ್ನು ಹೊಂದಿವೆ. ಗಾಯತ್ರಿ ಛಂದಸ್ಸಿನ ಅಭಿಮಾನಿ ದೇವತೆಗಳು ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ, ಸ್ವಾಹ ಅಂತ 5 ಜನ. ನೋಡಿ, ಗಾಯತ್ರಿ ಛಂದತಃ ಅಭಿಮಾನಿ ದೇವತಾಸ್ತು ಶ್ರೀ ಬ್ರಹ್ಮಾಣಿ ಭಾರತಿ ಗರುಡ ಸ್ವಾಹ ಇತಿ ಪಂಚ. ಅಗ್ನಿಂ ಚಲನ ಇಲ್ಲದ ಪದಾರ್ಥಗಳಿಗೆ ಚಲನೆ ನೀಡುವ, ಪುರೋಹಿತಂ ಅನಾದಿತಃ ಸರ್ವಪ್ರಾಣಿನಾಂ ಅನುಕೂಲಂ. ಪುರೋಹಿತ ಅಂತ ದೇವರಿಗೆ ಹೆಸರು. ಏನು ಹಾಗಂದ್ರೆ ಅನಾದಿ ಕಾಲದಿಂದ ಎಲ್ಲ ಪ್ರಾಣಿಗಳಿಗೆ ಅನುಕೂಲ ಆದ, ಯಜ್ಞಸ್ಯ ಋತ್ವಿಜಂ ಎಲ್ಲ ಯಜ್ಞಗಳ ಪುರೋಹಿತನಾದ, ಹೋತಾರಂ ಹೋತೃ ನಿಯಾಮಕನಾದ, ರತ್ನಧಾತಮಂ ಎಲ್ಲ ಸಂಪತ್ತುಗಳನ್ನು ಹೊತ್ತಿರುವ. ಆದರೆ ಹೀಗೆ ಹೇಳುವಾಗ ನಾನು ಈ ರೀತಿ ಹೇಳಿದ್ದು, ರತ್ನಧಾತಮಂ ಅನ್ನೋದಕ್ಕೆ ಅವರು ರಮೇಹೇ ಔಣಾದಿಕೆ ಕ್ನ ಪ್ರತ್ಯಯೇ ತನ ಅನ್ನುವ ಪ್ರತ್ಯಯ, ಕ್ತನ ಪ್ರತ್ಯಯ ಅದು ರತ್ನ ಅಂತಾಗತ್ತೆ. ಲಶಕ್ವತ್ತದ್ಧಿತೆ ಇತಿ ಕಕಾರಲೋಪೆ ಅನುದಾತ್ತೋಪದೇಶ ವನತಿ ತನೋತಿ ಇತ್ಯಾದಿನಾಂ ಅನುನಾಸಿಕ ಲೋಪೋ ಝಲಿ ಞಿತಿ ಇತಿ ಧಾತೋ ಮಕಾರಲೋಪೆ. ರಮ ಅಂತ ಇತ್ತು, ಮಕಾರ ಹೋಗಿ ರತ್ನ ಅಂತಾಯ್ತು. ಧತ್ತೆ ಇತಿ ರತ್ನಧಾಹ ಮೃದಾಂಧಾರಣ ಪೋಷಣಯೋ ಅನ್ನುವ ಧಾತುವಿನ ಆತೋ ಮನಿನ್ ಕೊನಿಬಶ್ಚ ಅಂತನ್ನುವ ಸೂತ್ರದ ಪ್ರಕಾರ ಚ್ವಿಪ್ರತ್ಯಯ ಬಂದು ರತ್ನಧಾತಮಃ ಅಂತ ರೂಪ ಆಗತ್ತೆ. ಅತಿಶಾಯನೆ ತಮಭಿಷ್ಠನವು ಅಂತ ತಮಪು ಪ್ರತ್ಯಯ ಬಂದು ರತ್ನಧಾತಮ ಅಂತಾಗತ್ತೆ. ಅಂದರೆ ಈ ತರಹದ ನಿಮಗೊಂದು ಇದು ಹೇಳಿದ್ದು, ಈ ವ್ಯಾಕರಣದೆಲ್ಲ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಅವ್ರು ಯಾವ ರೀತಿ ಬಿಡಿಸಿದ್ದಾರೆ, ಇನ್ನು ಮುಂದೆ ಪೂರ್ತಿ ವ್ಯಾಕರಣದ ಹಿನ್ನೆಲೆಯಲ್ಲಿ ಇದನ್ನೇ ಹೇಳುತ್ತಾರೆ. ದೇವಂ ಅವ್ರದ್ದು ವಿವರಣೆ, ದಿವು ಕ್ರೀಡಾ ವಿಜಿಗೀತ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಕಾಂತಿ ಗತಿಷು ಇತ್ಯುಕ್ತೇ. ಈ ರೀತಿ ಧಾತು ಏನು, ಆ ಧಾತುವಿನ ಮೇಲೆ ಯಾವ ಪ್ರತ್ಯಯ ಬಂದಿದೆ, ಪ್ರಕೃತಿ ಏನು, ಯಾವ ಪ್ರಕೃತಿಯಿಂದ ಈ ರೂಪ ಆಗತ್ತೆ, ಇದನ್ನೆಲ್ಲ ಬಿಡಿಸಿಕೊಂಡು ಹೋಗ್ತಾರೆ. ಅದಕ್ಕೇನು ಅರ್ಥ, ಹೀಗೆ ಒಂದು ತೋರಿಸಿದ್ದು ಹೇಗಿರುತ್ತೆ ಅಂತ. ವಸ್ತುತಃ ಆ ಮಂತ್ರಾರ್ಥ ಮಂಜರಿಯ ಉಪೋದ್ಘಾತವೇ ಸೊಗಸು. ಆಮೇಲೆ ನಾವು ಆ ವ್ಯಾಕರಣದ ಆಮೇಲೆ ನೋಡ್ಕೊಳ್ಳೋಣ. ಅರ್ಥ ಸವಿಬೇಕು ಅಲ್ವೇ? ಅವ್ರ ಕಾಲಕ್ಕೆ ವ್ಯಾಕರಣದ ರೀತಿ ಏನು ಅಂತ ತಿಳಿಬೇಕು, ಅದನ್ನು ಬರೆದ್ರು. ಆಚಾರ್ಯರಿಗೆ ಅದು ಲೆಕ್ಕವೇ ಅಲ್ಲ, ಅವರದ್ರ ಬಗ್ಗೆ ತರಣೆ ಕೆಡಿಸ್ಕೊಳ್ಳಲ್ಲ ಪಾಣಿನಿಯ ಬಗ್ಗೆ. ಆದರೆ ನಾವು ಲೋಕದಲ್ಲಿ ಇರುವವರು ಅದಕ್ಕೆ ಪಾಣಿನಿಯ ವ್ಯಾಕರಣವನ್ನು ಅನುಸರಿಸುವವರು. ಅಂತಹವರಿಗಾಗಿ ಯಾವ ರೀತಿ ಅಂತ ಹೇಳಿ ಬರೆದಿದ್ದಾರೆ. ಹೇಗೆ ರೂಪ ಆಗುತ್ತೆ ಒಂದು ಶಬ್ದ, ಅಗ್ನಿ ಅನ್ನೋ ಶಬ್ದ ಹೇಗೆ ಬರುತ್ತೆ, ಪ್ರತಿಯೊಂದೂ ಶಬ್ದವನ್ನು ಈ ರೀತಿ ನಿರೂಪಣೆ ಮಾಡಿಕೊಂಡು ಹೋಗಿದ್ದಾರೆ. ಆಮೇಲೆ ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅತ್ರೋಕ್ತ ಗುಣಾನಾಂ ಹರೌ ನಿರವಧಿಕತ್ವಂ. ಇಲ್ಲಿ ಹೇಳಿದ ಗುಣಗಳು ದೇವರಲ್ಲಿ ಎಲ್ಲರಿಗೂ ಮೀರಿ ಇದೆ. ತದಧಿಷ್ಠಾನೇ ಅಗ್ನೌತು ಯಥಾಯೋಗ್ಯ. ಅದರ ಅಧಿಷ್ಠಾನ ಅಗ್ನಿಯಲ್ಲಿ ಸ್ವಲ್ಪ ಇರುತ್ತೆ.
ಏವಮಗ್ರೇಪಿ, ಹೀಗೆ ಮುಂದೆ ವರುಣನ ಅಂತರ್ಯಾಮಿಯಾದ ನಾರಾಯಣನಲ್ಲಿ ನಿರವಧಿಕವಾದ ಗುಣ, ಆ ನಾರಾಯಣನ ಅಧಿಷ್ಠಾನವಾದ ವರುಣ ಅನ್ನುವ ಅಬ್ದೇವತಾಭಿಮಾನಿಯಲ್ಲಿ, ಜಲತತ್ವಾಭಿಮಾನಿಯಲ್ಲಿ ಸ್ವಲ್ಪ ಅವನಲ್ಲಿ ಎಷ್ಟೋ ಅಷ್ಟು ಈ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳಿ ಆ ಅಗ್ನಿದೇವತೆಯಲ್ಲಿ ಹೇಗೆ ಅನ್ವಯ ಆಗತ್ತೆ ಅಂತ ಹೇಳ್ತಾರೆ. ಈ ರೀತಿ ಅಧ್ಯಾತ್ಮ ಪರತ್ವೇತು ಅಯಮರ್ಥ ಅಂತ ಮತ್ತೆ ಬರೀತಾರೆ. ಅವಾಗ ವ್ಯಾಕರಣವನ್ನು ತರಲ್ಲ. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಅವರ ಅರ್ಥ ಹೇಗೆ ಇದೆ, ಅವರ ಗ್ರಂಥ ಹೇಗಿದೆ ಅನ್ನೋದಕ್ಕೆ ಒಂದು ಝಲಕ್. ವ್ಯಾಕರಣನೂ ಇದನ್ನು ಪ್ರತಿ ಪದ ಪದ ಓದ್ಕೊಂಡು ಹೋದರೆ ವ್ಯಾಕರಣ ಸಹಜವಾಗಿ ಸಿದ್ಧಿಯಾಗುತ್ತೆ. ನಾವು ವ್ಯಾಕರಣವನ್ನು ಸುಮ್ಮನೆ ಪ್ರತ್ಯೇಕ ಕಲಿಯೋದಕ್ಕಿಂತ ನಮ್ಮ ಗುರುಗಳ ಅಂದರೆ ಗೋವಿಂದಾಚಾರ್ಯರ ವ್ಯಾಖ್ಯಾನದಿಂದ, ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದ ಮೂಲಕ ಹೀಗೆ ಎಲ್ಲ ಕಲ್ತ್ಕೊಂಡು ಹೋಗಿ ಆಮೇಲೆ ಯಾವತ್ತಾರೊಂದು ದಿವಸ ಪುಸ್ತಕ ನೋಡ್ತಾ ಇದ್ದರೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟೇ ಇರೋದಷ್ಟೆ. ಅದಕ್ಕೆ ಹಾಗೆ ಮಂತ್ರಾರ್ಥ ಮಂಜರಿಯ ಒಂದು ಅರ್ಥವನ್ನು ನಾನಿಲ್ಲಿ ನಿರೂಪಣೆ ಮಾಡಿದ್ದೇನೆ. ಇದು ರಾಘವೇಂದ್ರ ಸ್ವಾಮಿಗಳ ಆರಾಧನಾಂಗವಾದದ್ದು, ರಾಘವೇಂದ್ರ ಸ್ವಾಮಿಗಳಿಗೆ ಪರಮ ಪ್ರಿಯವಾದದ್ದು. ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇವತ್ತಿಗೆ 3 ದಿವಸ ಸುಸಂಪನ್ನವಾಯಿತು. ಅವರು ಸರಸ್ವತಿಗೆ ತೊಡಿಸಿದ ಅಲಂಕಾರವನ್ನು ನಾವೆಲ್ಲ ಅನುಭವಿಸಿದೆವು. 5 ಜನ ಮಾತ್ರ ಅಲ್ಲ, ಇಲ್ಲಿ ಕೇಳುವವರೆಲ್ಲರೂ ಅನುಭವಿಸಿದೆವು. ಸರಸ್ವತಿ, ವಿದ್ಯಾ ಸರಸ್ವತಿ, ವೇದಾಭಿಮಾನಿನಿಯಾದ ಚತುರ್ಮುಖನ ಹೆಂಡತಿಯಾದ ಭಾರತಿಗೆ, ಸರಸ್ವತಿಗೆ, ತನ್ಮೂಲಕ ಭಾಷೆಗೆ ಅವರು ಕೊಟ್ಟ ಒಡವೆ ಅಲಂಕಾರ, ಅದನ್ನು ನಾವೆಲ್ಲ ಅನುಭವಿಸಿದ್ದೇವೆ. ಎಲ್ಲರೂ ಅಲಂಕಾರ ಕೂತಿದ್ದೀವಿ. 20 ಜನ, 25 ಜನ, ಅಥವಾ ಆಮೇಲೆ ಇದನ್ನು ಕೇಳುವವರು ಅಲಂಕಾರಕ್ಕೆ ಕೂತಾಗೇನೆ. ಸಾಕು. ಕೃಷ್ಣಾರ್ಪಣಮಸ್ತು. ನಾಳೆ ರಾಮಾಯಣ ಇದ್ದೇ ಇರುತ್ತೆ. ಶನಿವಾರ ಅದು ಅಲ್ಲೇ ಸ್ವಾಮಿಗಳ ಸನ್ನಿಧಾನದಲ್ಲಿ. ಕೃಷ್ಣಾರ್ಪಣ.